ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಟು ನಿಶಾ ಲಕ್ಷ್ಮಿ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇವತ್ತಿನ ನಮ್ಮ ಎಪಿಸೋಡ್ ಅಲ್ಲಿ ಬಾಳೆ ಹೂವಿಂದ ವಡೆ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ವಡೆ ಮಾಡೋದಕ್ಕೆ ಬೇಳೆನ ನೆನೆಸ್ಕೊಬೇಕಾಗುತ್ತೆ. ನಾನಿಲ್ಲಿ 1.5 ಕಪ್ ಅಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ. ಬೇಳೆ ತೊಳ್ಕೊಳ್ಳೋದಕ್ಕೆ ನೀರು ಹಾಕೊಳ್ತಿದ್ದೀನಿ. ಇದನ್ನ ಒಂದ್ಸಲ ಚೆನ್ನಾಗಿ ತೊಳ್ಕೊಂಡು ಬಿಸಿನೀರಲ್ಲಿ 1-2 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತೀನಿ. ಬಿಸಿನೀರು ಹಾಕೋದ್ರಿಂದ ಬೇಳೆ ಬೇಗ ನೆನೆಯುತ್ತೆ ಮತ್ತೆ ಬೇಗ ಸಾಫ್ಟ್ ಆಗುತ್ತೆ. ಮತ್ತೆ ರುಬ್ಕೊಳ್ಳೋದಕ್ಕೂ ಅಷ್ಟೇ ತುಂಬಾನೇ ಈಸಿಯಾಗಿರುತ್ತೆ. ಬೇಳೆನ ತೊಳ್ಕೊಂಡಿದ್ದಾಯ್ತು. ಈಗ ಬಿಸಿನೀರು ಹಾಕೊಳ್ತಿದ್ದೀನಿ. ನಾನು ಇದನ್ನ 1-2 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತೀನಿ. ಈಗ 2 ಗಂಟೆಗಳ ಕಾಲ ಆದ್ಮೇಲೆ ಬೇಳೆ ತುಂಬಾ ಸಾಫ್ಟ್ ಆಗಿ ಮತ್ತೆ ಚೆನ್ನಾಗಿ ನೆಂದಿದೆ. ಈ ನೆಂದಿರೋಂಥ ಬೇಳೆನ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕೊಂಡು ರುಬ್ಕೊಳ್ಳೋಣ. ಸ್ವಲ್ಪನೇ ಹಾಕೊಂಡು ರುಬ್ಕೊಳ್ಳೋದ್ರಿಂದ ವಡೆ ಹಿಟ್ಟಿನ ಹದ ಸರಿಯಾಗಿ ಬರುತ್ತೆ ಮತ್ತೆ ಬೇಗನೂ ಆಗುತ್ತೆ. ಜಾಸ್ತಿ ಹಾಕೊಂಡು ರುಬ್ಕೊಳ್ಳೋದ್ರಿಂದ ಟೈಮು ಜಾಸ್ತಿ ಹಿಡಿಯುತ್ತೆ ಮತ್ತೆ ವಡೆ ಹಿಟ್ಟಿನ ಹದನೂ ಕೆಡುತ್ತೆ. ಇದ್ರ ಜೊತೆ ನಾನಿಲ್ಲಿ 6 ಎಸಳು ಬೆಳ್ಳುಳ್ಳಿ, ಖಾರಕ್ಕೆ 5 ಹಸಿಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ. ಆದ್ರೆ ನೀವು ನಿಮ್ ಖಾರಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ 1 ಇಂಚ್ ಅಷ್ಟು ಹಚ್ಕೊಂಡಿರೋ ಶುಂಠಿನ ಸೇರಿಸ್ಕೊಂಡು ನೀರ್ ಹಾಕೊಳ್ದೆ ತರಿಯಾಗಿ ರುಬ್ಕೊಳ್ಳಿ. ನೀವು ಕಡಲೆಬೇಳೆ ವಡೆಗೆ ಹೇಗ್ ರುಬ್ಕೊಂತೀರೋ ಅದೇ ರೀತಿ ರುಬ್ಕೊಳ್ಳಿ. ಹಿಟ್ಟು ಆದಷ್ಟು ಗಟ್ಟಿಯಾಗಿದ್ರೇನೆ ವಡೆ ತುಂಬಾ ಚೆನ್ನಾಗಿ ಬರೋದು. ಮತ್ತೆ ನೀವು ತರಿಯಾಗಿ ರುಬ್ಕೊಳ್ಳೋದ್ರಿಂದ ವಡೆನೂ ಸಹ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ನಾನು 1.5 ಕಪ್ ಬೇಳೆನ 3 ರೌಂಡು ಸ್ವಲ್ಪನೇ ಒಂಚೂರು ನೀರ್ ಹಾಕದೆ ತರಿಯಾಗಿ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದ್ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳ್ಳಿ. ಸ್ವಲ್ಪ ಸಣ್ಣದಾಗಿ ಹಚ್ಚಿರೋ ಕರಿಬೇವು ಹಾಕೊಳ್ಳೋದ್ರಿಂದ ಒಂದ್ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸ್ವಲ್ಪ ಸಣ್ಣದಾಗಿ ಹಚ್ಚಿರೋ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟ್ ನಮ್ಮ ಸ್ಪೆಷಲ್ ಇಂಗ್ರೀಡಿಯೆಂಟ್ ಬಾಳೆ ಹೂವು. ಈಗ ನೀವಿಲ್ಲಿ ನೋಡ್ತಿರೋದು ಬಾಳೆ ಹೂವು. ಇದು ಯಾರಕ್ ತಾನೇ ಗೊತ್ತಿಲ್ಲ. ಇದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದ್ ಸ್ವಲ್ಪ ಕಷ್ಟ ಅನ್ನೋದು ಬಿಟ್ರೆ ಇದರಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನ ಆದಷ್ಟು ಉಪಯೋಗಿಸೋದ್ರಿಂದ ತುಂಬಾನೇ ಒಳ್ಳೇದು. ಇದರಲ್ಲಿ ಮಿನರಲ್ಸ್, ನ್ಯೂಟ್ರಿಯನ್ಸ್, ಫೈಬರ್, ಆಂಟಿ ಆಕ್ಸಿಡೆಂಟ್ಸ್, ಪ್ರೋಟೀನ್ಸ್, ಕ್ಯಾಲ್ಸಿಯಂ, ಐರನ್, ವಿಟಮಿನ್ಸ್ ಎಲ್ಲ ತುಂಬಿದೆ. ಇದು ಬ್ಲಡ್ ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕಮ್ಮಿ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಈ ಕೆಂಪ್ ಲೇಯರ್ಸ್ ಏನಿದೆ ಅದನ್ನ ತೆಗಿತಾ ಹೋದ್ರೆ ಒಂದ್ ಬಂಚ್ ಅಷ್ಟು ಹೂವ ಸಿಗ್ತಾ ಹೋಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಇದೇ ರೀತಿ ಬಾಳೆ ಹೂವ ಪೂರ್ತಿ ಆ ಲೇಯರ್ಸ್ ತೆಗಿತಾ ಹೋಗ್ತಿದ್ದಂಗೆ ನಮ್ಗೆ ಹೂವ ಸಿಗ್ತಾ ಇರುತ್ತೆ. ಆದ್ರೆ ನಾನ್ ಇವತ್ತು ಇದನ್ನ ಯೂಸ್ ಮಾಡ್ಕೊಂತಾ ಇಲ್ಲ. ಈ ಬಾಳೆ ಹೂವಿನ ಮೇಲಿನ ಅರ್ಧ ಭಾಗ ಮಾತ್ರ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತಿದ್ದೀನಿ. ನಮ್ ಮುಂದಿನ ಎಪಿಸೋಡ್ಸ್ ಅಲ್ಲಿ ಎಕ್ಸೈಟಿಂಗ್ ಆಗಿರೋ ಬಾಳೆ ಹೂವಿನ ರೆಸಿಪೀಸ್ ಕಂಟಿನ್ಯೂ ಆಗುತ್ತೆ. ಸೊ ಸ್ಟೇ ಟ್ಯೂನ್ಡ್. ಇದು ಬಾಳೆ ಹೂವಿನ ಕೆಳಗಿನ ಭಾಗ. ಇದನ್ನ ನಾನು ಉಪಯೋಗಿಸ್ತಾ ಇಲ್ಲ. ಇದನ್ನ ಹಾಗೆ ಎತ್ತಿಟ್ಕೊಳ್ತಿದ್ದೀನಿ. ಇದು ಬಾಳೆ ಹೂವಿನ ಮೇಲಿನ ಭಾಗ. ಇದನ್ನ ಮಾತ್ರನೇ ನಾನು ಇವತ್ತು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದನ್ನ ತಿರ್ಗಾ ಅರ್ಧ ಭಾಗ ಕಟ್ ಮಾಡ್ಕೊಳ್ತಿದ್ದೀನಿ. ಯಾಕಂದ್ರೆ ಇದನ್ನಲ್ಲಿ ಕೂಡ ಹೂವ ಇರುತ್ತೆ. ಅದನ್ನ ನಾನು ಇವತ್ತು ಉಪಯೋಗಿಸ್ಕೊಳ್ತಾ ಇಲ್ಲ. ನಾನೀಗ ತೋರಿಸ್ತೀನಿ ನಿಮ್ಗೆ ಹೇಗೆ ಒಂದ್ ಲೇಯರ್ ಅಲ್ಲೂ ಹೂವ ಇರುತ್ತೆ ಅಂತ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇದೇ ರೀತಿ ಹೂವ ಪ್ರತಿ ಲೇಯರ್ ಅಲ್ಲೂ ಇರುತ್ತೆ. ನಾನೀಗ ಈ ಹೂವನೆಲ್ಲ ತೆಗೆದಿಟ್ಕೊಂಡು ನನ್ನ ಮುಂದಿನ ಎಪಿಸೋಡ್ ಅಲ್ಲಿ ಅದನ್ನ ಉಪಯೋಗಿಸ್ಕೊಂಡು ಏನ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಇದು ಬಾಳೆ ಹೂವಿನ ದಿಂಡು. ಇದ್ರೊಳಗಡೆ ಕೂಡ ಹೂವ ಇರುತ್ತೆ. ಹೋಗ್ತಾ ಹೂವ ಕಲರ್ ಬಿಳಿ ಆಗ್ತಾ ಹೋಗ್ತಾ ಇರುತ್ತೆ. ಅದು ಯಾವಾಗ ಪೂರ್ತಿಯಾಗಿ ಬಿಳಿ ಆಗಿರುತ್ತೋ ಆಗ ಅದು ಎಳೆದಾಗಿದೆ ಅಂತ. ಅದನ್ನ ನಾವೇನು ಕ್ಲೀನ್ ಮಾಡ್ಕೊಳ್ದೆ ಹಾಗೆ ಬಳಸ್ಕೊಬಹುದು. ಈಗ ಈ ಬಾಳೆ ಹೂವಿನ ದಿಂಡು ಮತ್ತೆ ಈ ಕೆಂಪು ಲೇಯರ್ಸ್ ಎರಡನ್ನು ಸಣ್ಣದಾಗಿ ಹಚ್ಕೊಂತೀನಿ. ಇದನ್ನ ಹಚ್ಕೊಂಡ್ಮೇಲೆ ಇದನ್ನ ಮಜ್ಜಿಗೆಗೆಲ್ಲ ಹಾಕೊಳ್ಳೋಷ್ಟೇನ್ ಬೇಕಾಗಿಲ್ಲ. ಯಾಕಂದ್ರೆ ಇದನ್ನ ಡೈರೆಕ್ಟ್ ಆಗಿ ನಾವು ವಡೆ ಹಿಟ್ಟಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಿದೀವಿ.
ನಾನು ಹಚ್ಚಿಟ್ಕೊಂಡಿದ್ದಂತಹ ದಿಂಡು ಮತ್ತೆ ಕೆಂಪು ಲೇಯರ್ಸ್ ಎರಡನ್ನು ವಡೆ ಹಿಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ಮತ್ತೆ ರುಚಿಗೆ 1.5 ಟೀ ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನ ನೀವು ನಿಮ್ಮ ರುಚಿಗೆ ತಕ್ಕಂತೆ ಸೇರಿಸ್ಕೊಳ್ಳಿ. ಅರ್ಧ ಟೀ ಸ್ಪೂನ್ ಅಷ್ಟು ಸೋಡಾ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ವಡೆ ಹಿಟ್ಟು ರೆಡಿ ಆಗಿದೆ. ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣ. ನಾನು ಒಂದು ಬಾಣಲಿಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದ್ಯಾ ಅಂತ ಚೆಕ್ ಮಾಡೋದಕ್ಕೆ ಸ್ವಲ್ಪ ವಡೆ ಹಿಟ್ಟನ್ನ ತಗೊಂಡು ಎಣ್ಣೆನಲ್ಲಿ ಡ್ರಾಪ್ ಮಾಡಿ, ಹಿಟ್ಟು ಬಿಟ್ಟಿದ ತಕ್ಷಣ ಈ ತರ ಬಬಲ್ಸ್ ಬಂತು ಅಂದ್ರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ನಾವೀಗ ವಡೆಗಳನ್ನ ಬಿಟ್ಕೊಳ್ಬೋದು. ಇದನ್ನ ನಾನೀಗ ತೆಕ್ಕೊಂಡ್ಬಿಟ್ಟು ವಡೆಗಳನ್ನ ಬಿಡೋದಕ್ಕೆ ಶುರು ಮಾಡ್ತೀನಿ. ಸ್ವಲ್ಪ ಹಿಟ್ಟನ್ನು ತಗೊಂಡು ಅದನ್ನ ಉಂಡೆ ಮಾಡಿಕೊಂಡು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಸೆಂಟರ್ ಅಲ್ಲೆಲ್ಲ ಸ್ವಲ್ಪ ದಪ್ಪ ಮತ್ತೆ ಸೈಡ್ಸ್ ಅಲ್ಲೆಲ್ಲ ಸಣ್ಣದಾಗಿ ತಟ್ಕೊಳ್ಳಿ. ನೀವು ಕಡಲೆಬೇಳೆ ವಡೆಗೆ ಹೇಗೆ ತಟ್ಕೊಂತೀರೋ ಅದೇ ರೀತಿ. ಇದೇ ರೀತಿ ನಾನು ಒಂದೊಂದೇ ವಡೆನ ಬಿಡ್ತಾ ಹೋಗ್ತೀನಿ. ವಡೆ ಬಿಟ್ಟಿದ ತಕ್ಷಣ 1-2 ರಿಂದ 3 ನಿಮಿಷ ಅದನ್ನ ತಿರುಗ್ಸಕ್ ಹೋಗ್ಬೇಡಿ. ಆದಷ್ಟು ಮಧ್ಯಮ ಉರಿಯಲ್ಲೇ ಇಟ್ಕೊಂಡು ವಡೆಗಳನ್ನ ಫ್ರೈ ಮಾಡ್ಕೊಳ್ಳಿ. ಒಂದ್ ಸೈಡ್ ಅದು ಕೆಂಪಗಾದ್ಮೇಲೆ ಅದನ್ನ ಇನ್ನೊಂದ್ ಸೈಡ್ ತಿರುಗಿಸ್ಕೊಂಡು ಎರಡೂ ಕಡೆ ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವು ವಡೆ ಜಾಸ್ತಿ ಬಿಡ್ತಾ ಹೋಗ್ತಿದ್ದಂಗೂ ಆಯಿಲ್ ಟೆಂಪರೇಚರ್ ಡ್ರಾಪ್ ಆಗ್ತಾ ಹೋಗುತ್ತೆ. ಆವಾಗ ಆಯಿಲ್ ಟೆಂಪರೇಚರ್ನ ಒಂದೇ ಸಮ ಮೇಂಟೈನ್ ಮಾಡ್ತಾ ಹೋಗಿ. ನಾನೀಗ ಇದೇ ರೀತಿ ಎಲ್ಲ ವಡೆಗಳನ್ನು ಫ್ರೈ ಮಾಡ್ಕೊಳ್ತೀನಿ. ಬಾಳೆ ಹೂವಿಂದ ನಾವು ಹಲವಾರು ರೆಸಿಪೀಸ್ ಮಾಡ್ಕೊಬಹುದು. ಅದು ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಅದು ನಮ್ಗೆ ಗೊತ್ತೂ ಆಗೋದಿಲ್ಲ ನಾವು ಬಾಳೆ ಹೂವ ತಿಂತಾ ಇದೀವಿ ಅಂತ. ಅದೆಷ್ಟು ಟೇಸ್ಟಿನೋ ಅದರಿಂದ ನಮ್ಮ ಆರೋಗ್ಯಕ್ಕೂ ಸಹ ಅಷ್ಟೇ ಬೆನಿಫಿಟ್ಸ್ ಇದೆ. ಈ 2 ವಡೆ ಚೆನ್ನಾಗಿ ಆಗಿದೆ, ಅದಕ್ಕೆ ತೆಕ್ಕೊಳ್ತಾ ಇದ್ದೀನಿ. ವಡೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕೆಂಪಗೆ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ನೋಡ್ತಾ ಇದ್ರೆ ಈಗ್ಲೇ ತಿನ್ಬಿಡ್ಬೇಕು ಅಂತ ಅನ್ಸ್ತಾ ಇದೆ. ನಿಮ್ಗೂ ಹಾಗೆ ಅನ್ಸ್ತಾ ಇದೆ ಅಲ್ವಾ? ಇದು ಒಂದು ಒಳ್ಳೆ ಟೇಸ್ಟಿ ಟೀ ಟೈಮ್ ಸ್ನ್ಯಾಕ್. ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ನಮ್ಮ ಕಾಮೆಂಟ್ ಸೆಕ್ಷನ್ ಮೂಲಕ ನಮಗೆ ತಿಳಿಸಿ. ವಡೆ ಎಲ್ಲ ಈಗ ಫ್ರೈ ಆಗಿ ಪೂರ್ತಿಯಾಗಿ ರೆಡಿ ಆಗಿದೆ.
ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಖಂಡಿತ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಮತ್ತು ಹೇಗ್ ಬಂತು ಅಂತ ಕೆಳಗಿನ ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಟೇಕ್ ಕೇರ್ ಅಂಡ್ ಎಂಜಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.